ಚಿಕ್ಕವಳಿದ್ದಾಗ ನಾನು ಭರತನಾಟ್ಯಂ ಡಾನ್ಸ್ ಸ್ಕೂಲಿಂದ ನನಗೆ ಇಲ್ಲಿ ದೂರದರ್ಶನ್ ಚಂದನಾಗೆ ಕಳ್ಸಿದ್ರು. ಡಾನ್ಸ್ ಪ್ರೋಗ್ರಾಮ್ಸ್ ಬರ್ತಿತ್ತಲ್ಲ ಅವಾಗ ಟೆಲಿಕಾಸ್ಟ್ ಆಗ್ತಿತ್ತು. ಸೊ ಅವಾಗ ನನಗೆ ಸೆಲೆಕ್ಷನ್ಗೆ ಆಡಿಷನ್ಗೆ ಕಳ್ಸಿದ್ರು. ತುಂಬಾ ಸ್ಟ್ರಿಕ್ಟ್ ಚಂದನ, ತುಂಬಾ ಒಂಚೂರು ಅಲ್ಲಿ ಇಲ್ಲಿ ಆಗೋಗಿಲ್ಲ, ಕ್ಯಾನ್ಸಲ್ ನಮ್ದು. ಸೊ ಅನ್ಫಾರ್ಚುನೇಟ್ಲಿ ನನಗೆ ಸೆಲೆಕ್ಟ್ ಆಗ್ಲಿಲ್ಲ. ಬಟ್ ಖುಷಿ ಇತ್ತು ದಟ್ ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡೋದು. ಅಂದ್ರೆ ಭಾವನಾ ರಾವ್ ಮೊದಲು ಕ್ಯಾಮರಾ ಫೇಸ್ ಮಾಡಿದ್ದೆ ನಮ್ಮ ದೂರದರ್ಶನ ಚಂದನದಲ್ಲಿ. ಆದ್ರೆ ನೀವು ಇಲ್ಲಿ ಈ ಸೀಟಲ್ಲಿ ಕೂತ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ. ಸೊ ಅವತ್ತು ಅದಾಗ್ಲಿಲ್ಲ. ದೇವ್ರು ದೊಡ್ಡವನಷ್ಟೇ ನನಗೆ ಈ ಪೊಸಿಷನ್ ಕೊಟ್ಟಿರೋದಕ್ಕೆ. ಸೊ ಹ್ಯಾಂಕರಿಂಗ್ ಮಾಡ್ತಿದ್ದಾಗ ಡಾನ್ಸ್ ಶೋಸು ತುಂಬ ಮಾಡ್ತಿದ್ದೆ. ಸೊ ಅವಾಗ ಫೋಟೋಸು ಅದು ಇದು ಎಲ್ಲ ಅಲ್ಲಿ ಹೋಗ್ತಾ ಇತ್ತು. ಚೆನ್ನಾಗಿ ಮಾಡ್ತಾಳೆ ಡಾನ್ಸು ಈ ಹುಡುಗಿ ಅದು ಇದು ಅಂತೆಲ್ಲ ಬರ್ತಾ ಇತ್ತು. ಸೊ ಯೋಗರಾಜ್ ಭಟ್ ಅವರು ಅವಾಗ ತಾನೇ ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಇಟ್ ವಾಸ್ ಅ ಹ್ಯೂಜ್ ಸಕ್ಸಸ್. ಸೊ ಅವ್ರು ಮುಂಗಾರು ಮಳೆ ಫಿಲ್ಮ್, ನಾನು ಡಾನ್ಸ್ ಟೀಮಲ್ಲಿದ್ದೆ ಅವಾಗ. ಸೊ ಮುಂಗಾರು ಮಳೆ 100 days ಫಂಕ್ಷನ್ಸ್ಗೆ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಸೊ ಐ ಥಿಂಕ್ ಪೂಜಾ ಗಾಂಧಿ, ಗಣೇಶ್ ಅವ್ರ ಹಿಂದೆಡೆ ಎಲ್ಲೋ ಇರುತ್ತೆ ಅವಾಗ. ಐ ಥಿಂಕ್ ರಾಧಿಕಾ ಪಂಡಿತ್ ಅವರು ಪರ್ಫಾರ್ಮ್ ಮಾಡಿದ್ರು ಆ ಇದ್ರಲ್ಲಿ. ಸೊ ಎಲ್ಲೋ ಹಿಂದ್ಗಡೆ ಸ್ಟೇಜ್ ಅಲ್ಲಿ ಕಾಣಿಸ್ಕೊಂತೀನಿ. ಅದ್ರಲ್ಲಿ ಹಂಗೆ ಮಾಡ್ತಾ ಯೋಗರಾಜ್ ಭಟ್ ಸರ್ಗೆ ಹಿಂಗೆ ನೆಕ್ಸ್ಟ್ ಗಾಳಿಪಟ ಬರ್ತಾ ಇದೆ ಅಂತೆಲ್ಲ ಹೇಳಿದಾಗ, ಈ ಥರ ಯಾರೋ ಶ್ರೀ ಅಂತ, ಕ್ರೇಜಿ ಮೈಂಡ್ಸ್ ಶ್ರೀ. ಸೊ ಅವರು ಹೀಸ್ ಅನ್ ಎಡಿಟರ್ ನಾವು. ಸೊ ಅವರು ನನ್ನ ಫೋಟೋ ತಗೊಂಡು ಭಟ್ ಸರ್ಗೆ ತೋರಿಸಿದ್ರು. ಸೊ ಆ್ಯಪ್ಟ್ ಆಗಿದ್ದೆ ನಾನು ಪಾತ್ರಕ್ಕೆ. ಸೊ ಆಡಿಷನ್ ಮಾಡಿದ್ರು, 2 ಸತಿ ಕರೆದು ಆಡಿಷನ್ ಮಾಡಿದ್ರು. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಯ್ತು. ಇಲ್ಲ, ನಾನು ಅದಕ್ಕೆ ಮೊದಲೇ ಕೇಳಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ ಹೆಚ್ಚಾಗಿ ಸೊ ಆರಂಭದಲ್ಲಿ ಎಲ್ಲರೂ ನಟಿಯರಾಗೋದಕ್ಕಿಂತ ಮೊದಲು ಬ್ಯಾಕ್ ಡ್ಯಾನ್ಸರ್ ಆಗಿ ನಟಿ ಆಗೋದು ತುಂಬಾ ಕೇಳ್ತೀವಿ ಆ ಥರ. ಬಟ್ ನಿಮ್ಮ ವಿಷಯದಲ್ಲಿ ನಾನೇನು ಅನ್ಕೊಂಡೆ, ಮೊದಲನೇ ಹಾಡೇ ಸೀದಾ ನದೀಮ್ ದೀಮ್ ತನ ಅಂತ ಶೂಟ್ ಆಗಿದೆಯೇನೋ ಆ ಥರ. ಸುಮಾರು ಹಾಡುಗಳಿಗೆ ಡ್ಯಾನ್ಸ್ ಮಾಡಿದ್ದೀನಿ ಹಿಂದ್ಗಡೆ ಫಿಲ್ಮ್ಸ್ ಅಲ್ಲ. ಬಟ್ ಈ ತರ ಸ್ಟೇಜ್ ಪರ್ಫಾರ್ಮೆನ್ಸಸ್ ಅಲ್ಲಿ ಕಾರ್ಪೊರೇಟ್ ಶೋಸ್ ಮಾಡ್ತಿದ್ವಿ. ಈ ತರ ಕಲ್ಚರಲ್ ಭರತನಾಟ್ಯಂ, ವೆಸ್ಟರ್ನ್, ಲೈಕ್ ಟೋಟ್ಲಿ ನಾನು ಸಿಕ್ಕಾಬಡೆ ಬಿಸಿ ಇದೆ. ಆಕ್ಚುಲಿ ನಾನು ಓದ್ತಾ ಇದ್ದೆ, ಈ ತರ ಆಂಕರಿಂಗ್ ಮಾಡ್ತಿದ್ದೆ, ಈ ಕಡೆ ಸಾಯಂಕಾಲ ಡಾನ್ಸ್ ಶೋಸ್ಗೆ ಹೋಗ್ತಿದ್ದೆ. ಸೊ ಹಂಗೆ ಫಿಲ್ಮ್ ಜರ್ನಿ. ಇಲ್ಲ, ಈಗ ಅಂದ್ರೆ ಒಂದ್ ಕಡೆ ಯೋಗರಾಜ್ ಭಟ್ ಅವರ ಒಂದು ಹ್ಯೂಜ್ ಸಕ್ಸಸ್ ಇತ್ತು, ಮುಂಗಾರು ಮಳೆ ಸಕ್ಸಸ್ ಆಗಿರುವಂತದ್ದು. ಅದರ ಜೊತೆಗೆ ನಿಮ್ಮ ಪೇರಲ್ಲಿ ತುಂಬಾ ಅಪರೂಪದ ಗಾಯಕರವರು, ಎಂಥ ಅದ್ಭುತ ಗಾಯಕರು, ನಟರು ರಾಜೇಶ್ ಕೃಷ್ಣನ್ ಅವರು ಸಿಗ್ತಾರೆ ಪೇರಿಂಗ್ ಅಲ್ಲಿ. ಅಂಡ್ ಆ ಜಾವಿಯಲ್ ಕ್ಯಾರೆಕ್ಟರ್ ಒಂಥರ ಬೈಯೋದಾಗ್ಲಿ, ಅದು ನಿಜವಾಗ್ಲೂ ಅಂದ್ರೆ ನಿಜ ಜೀವನದ ಕ್ಯಾರೆಕ್ಟರ್ಗೆ ಸ್ವಲ್ಪ ಮ್ಯಾಚ್ ಆಗ್ತಿತ್ತ, ಅಥವಾ ಅದಕ್ಕೆ ತುಂಬಾ ತಯಾರಿ ಮಾಡ್ಕೋಬೇಕು ಅಂತ ಅಷ್ಟೊಂದಿರ್ಲಿಲ್ಲ. ಐ ವಾಸ್ ವೆರಿ ಲೈವ್ಲಿ. ನಾನು ಇವಾಗ ಹಿಂಗ್ ಇದ್ರಕ್ಕಿಂತ ಒಂದ್ ಸ್ವಲ್ಪ ಮೋಸ್ಟ್ಲಿ 50% ಜಾಸ್ತಿ ಇದ್ದೆ ಅನ್ಸುತ್ತೆ ಅವಾಗ. ಅಷ್ಟು ಚಿಕ್ಕವಳಿದ್ದಾಗ ತುಂಬಾ ಆಕ್ಟಿವ್, ಸುಮ್ನೆ ಒಂದ್ ಕಡೆ ಕುತ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ. ಏನಾದ್ರೂ ಒಂದ್ ಮಾಡ್ತಾ ಇರ್ಬೇಕು ಅಂತ ಆ ರೆಸ್ಟ್ಲೆಸ್ನೆಸ್ ಇರೋದು ನನಗೆ. ಸೊ ಐ ಥಿಂಕ್ ಅದು ಕ್ಯಾರಿ ಫಾರ್ವರ್ಡ್ ಆಗೋಯ್ತು. ಅಂಡ್ ಪಾತ್ರ ಅಷ್ಟು ಚೆನ್ನಾಗಿ ಬರ್ದಿದ್ರು. ಇವತ್ತಿಗೂ 15 ವರ್ಷ ಆಯ್ತು ಅನ್ಸುತ್ತೆ. ಇವತ್ತಿಗೂ ನೆನ್ಸ್ಕೊಂಡು ನಾವು ಮಾತಾಡ್ತಾ ಇದೀವಿ ಅದ್ರ ಬಗ್ಗೆ.